ಯಾಕತ್ತೆ ರಂಗೋಲಿ ಕಿತ್ಕೊಂಡ್ರಿ? ಇವತ್ತು ನಾನೇ ರಂಗೋಲಿ ಹಾಕ್ತೀನಿ. ಯಾಕೆ? ನಾನ್ ಹಾಕಿದ ರಂಗೋಲಿ ನಿಮಗೆ ಹಿಡಿಸ್ತಾ ಇಲ್ವಾ? ಇತ್ತೀಚೆಗೆ ನೀನ್ ಏನ್ ಮಾಡಿದ್ರು ನನ್ಗೆ ಯಾವ್ದು ಹಿಡಿಸ್ತಾ ಇಲ್ಲ ಸೇವಂತಿ. ನೋಡಿ ಅತ್ತೆ, ನಾನ್ ಏನೇ ಮಾಡಿದ್ರು ಇಡೀ ಮನೆಯವ್ರ ಒಳ್ಳೇದನ್ನ ಮನ್ಸಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಮಾಡಿರ್ತೀನಿ ಅನ್ನೋ ನಂಬಿಕೆ ಇಲ್ಲಿವರೆಗೂ ನಿಮ್ ಹತ್ರ ಇತ್ತು. ಈಗ್ಲೂ ನನ್ ಮೇಲೆ ನಂಬಿಕೆ ಇಡಿಯತ್ತೆ. ಯಾರಿಗೂ ಅನ್ಯಾಯ ಆಗೋದಕ್ಕೆ ಈ ನಿಮ್ ಸೊಸೆ ಬಿಡೋದಿಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ ಅತ್ತೆ. ಪ್ರತಿದಿನದ ಹಾಗೆ ಇವತ್ ಕೂಡ ರಂಗೋಲಿ ನಾನೇ ಹಾಕ್ತೀನಿ. ಹೇಳಿದ ಅರ್ಥ ಆಗ್ತಿಲ್ವಾ? ಇವತ್ ನಾನೇ ರಂಗೋಲಿ ಹಾಕ್ತೀನಿ ಅಷ್ಟೇ. ಯಾಕೆ? ಇವತ್ತಿನ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನಾ? ಹೌದು, ಇವತ್ತು ನನ್ ಮಗನ್ ಬಾಳಲ್ಲಿ ಹೊಸ ಸೂರ್ಯೋದಯ ಆಗ್ತಿದೆ. ನನ್ ಫ್ರೆಂಡ್ ಮಗಳು ಮೀರಾ ಮನೆಗ್ ಬರ್ತಿದ್ದಾಳೆ. ಅದಕ್ಕೆ ಅವಳಿಗಿಷ್ಟ ಆಗೋ ತರ ರಂಗೋಲಿ ನಾನೇ ಹಾಕ್ತೀನಿ. ಅತ್ತೆ, ನಿಮ್ ಗೆಳತಿ ಮಗಳು ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ. ಆದ್ರೆ ಅವಳು ಯಾವತ್ತೂ ಅರ್ಜುನ್ ಸರ್ ಪಕ್ಕ ನಿಂತ್ಕೊಳ್ಳೋದಕ್ಕಾಗಲ್ಲ. ನೋಡು, ನನ್ ಮೀರಾನೇ ಅರ್ಜುನ್ ಮದ್ವೆ ಮಾಡ್ಸೋದು. ಅರ್ಜುನ್ ಸರ್ ಮದ್ವೆ ನಾನ್ ನೋಡಿರೋ ಹುಡುಗಿ ಶಾಲಿನಿ ಜೊತೆನೆ. ಸೇವಂತಿ, ನಾನ್ ರಂಗೋಲಿ ಹಾಕ್ಬೇಕಾದ್ರೆ ಪುಡಿ ಚೆಲ್ಲುತ್ತಲ್ಲ, ಅಷ್ಟು ಅನುಭವ ಕೂಡ ನಿನ್ಗಾಗಿಲ್ಲ.